ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಜನತ್ ನಗರ ವಾಸಿಗಳ ಗೋಳು ಕೇಳುವವರ್ಯಾರು? 50 ವರ್ಷಗಳಿಂದ ವಾಸವಿದ್ದರೂ ಈ ಸ್ವತ್ತು ಇಲ್ಲ. ವಿಶೇಷದೊಂದಿಗೆ ಸುದ್ದಿ: ಬಡ ರೈತರ ಮೇಲೆ ಇಲಾಖೆಗೆ ಮಾನವೀಯತೆ ಇರಲಿ. ಮಾಜಿ ಸಚಿವ ಹರತಾಳು. ಮೇ 31ರಂದು ನೃತ್ಯ ಭಾಸ್ಕರದಲ್ಲಿ ಪ್ರೇಮದುಂಗುರ. ಅಂದು ಖಾಸಗಿ ಮಾಲೀಕರಿಂದ ಕೃಷಿ ಮಾಡಿದವರಿಗೆ ಭೂಮಿ ಹಕ್ಕನ್ನು ಕೊಡಿಸಿದ ಉಳುವವನೇ ಹೊಲದೊಡೆಯ ಎಂಬ ವಿಶೇಷ ಹೋರಾಟಕ್ಕೆ ಹೆಸರಾದ ಸಾಗರದಲ್ಲಿ ಸರ್ಕಾರದ ಮಂಜೂರಾತಿಯನ್ನು ಪಡೆದು 50 ವರ್ಷಗಳಿಂದ ವಾಸವಾಗಿರುವ ಜನರಿಗೆ ಇಂದು ಈ ಸ್ವತ್ತು ನೀಡದೆ ತಲೆಯ ಮೇಲೆ ತೆರವಿನ ತೂಗುಗತ್ತಿಯನ್ನು ಬಿಟ್ಟಿರುವ ವಿಲಕ್ಷಣವಾದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಆಗ ಮಂಜೂರಾತಿ ಕೊಟ್ಟ ಸರ್ಕಾರ, ಹಕ್ಕುಪತ್ರ ನೀಡಿದ ನಗರಸಭೆ ಇಂದಿನವರೆಗೂ ಕಾಲಕಾಲಕ್ಕೆ ಮನೆಯ ಕಂದಾಯ, ನೀರಿನ ತೆರಿಗೆ ಕಟ್ಟಿಸಿಕೊಳ್ಳುತ್ತಲೇ ಬರುತ್ತಿದೆ. ಆದರೆ ಈ ಸ್ವತ್ತಿನ ಹಕ್ಕು ಕೇಳಿದರೆ ಮಾತ್ರ ಮೈಲು ದೂರ ಅಧಿಕಾರಿಗಳು ಓಡುತ್ತಿರುವುದು ವಿಪರ್ಯಾಸವಾದರೂ ಸತ್ಯ. ಹೌದು, ಸರ್ಕಾರದ ಮಂಜೂರಾತಿಯನ್ನು ಪಡೆದು 50 ವರ್ಷಗಳಿಂದ ವಾಸವಾಗಿರುವ ಜನತ್ ನಗರದ ವಾರ್ಡ್ ಸಂಖ್ಯೆ 26ರಲ್ಲಿ ಒಟ್ಟು 136 ಮನೆಯವರು ಇದ್ದಾರೆ. ಇದರಲ್ಲಿ ಸುಮಾರು 130 ಕುಟುಂಬದವರು ಕೂಲಿ ಕಾರ್ಮಿಕರು, ಇನ್ನುಳಿದವರು ಮಧ್ಯಮ ವರ್ಗದ ಕುಟುಂಬ. ಇವರ್ಯಾರು ನಿನ್ನೆ ಮೊನ್ನೆ ಬಂದು ಇಲ್ಲಿ ವಾಸವಾಗಿದ್ದವರಲ್ಲವೇ ಅಲ್ಲ ಮತ್ತು ನಗರಸಭೆಯೊಂದಿಗೆ ವ್ಯವಹರಿಸಿದ ಎಲ್ಲ ದಾಖಲೆಗಳನ್ನು ಹೊಂದಿರುವ. ಅಷ್ಟೇ ಏಕೆ, ಇದರಲ್ಲಿ ಅನೇಕರಿಗೆ ಗೃಹ ನಿರ್ಮಾಣಕ್ಕೆ ಬ್ಯಾಂಕ್ ಕೂಡ ಸಹಕಾರ ನೀಡಿರುವ ದಾಖಲೆ ಹೊಂದಿರುವ ಹಾಗೂ ಪ್ರತಿ ವರ್ಷವೂ ಕಂದಾಯ ಪಾವತಿ ಹೊಂದಿರುವ ಮೂಲ ನಿವಾಸಿ ಇವರುಗಳಿಗೆ 1975ರ ಆದೇಶವೊಂದನ್ನು ಮುಂದಿಟ್ಟುಕೊಂಡು ಈಗ ಹಕ್ಕನ್ನು ನಿರಾಕರಿಸುತ್ತಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಒಂದೊಮ್ಮೆ 1975ರ ಆದೇಶವನ್ನು ಅನುಸರಣೆ ಮಾಡಿ ಇಲ್ಲಿನ ವಾಸಿಗಳು ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಿ ವಾಸವಾಗಿದ್ದಾರೆ, ಹಾಗಾಗಿ ಅವರನ್ನು ತೆರವುಗೊಳಿಸಬೇಕು ಎನ್ನುವ ಕ್ರಮ ಆ ದಿನಗಳಲ್ಲಿಯೇ ಸಂಬಂಧಪಟ್ಟ ಇಲಾಖೆ ಕೈಗೊಂಡಿದ್ದರೆ ಬಹುಶಃ ಈ 136 ಕುಟುಂಬಗಳು ಇಂದು ಬೇರೆಲ್ಲಿಯೋ ನೆಲೆ ಕಂಡುಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಆದರೆ ಅಂದು ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಆಗಲಿ, ಹಕ್ಕು ನೀಡಿದ ನಗರಸಭೆಯಾಗಲಿ ಯಾವುದೇ ಮಾಹಿತಿ ನೀಡದೆ ಇದೀಗ 4 ವರ್ಷಗಳಿಂದ ಈ ಸ್ವತ್ತಿನ ಹಕ್ಕು ನೀಡುವುದಕ್ಕೆ ಸಾಧ್ಯವಿಲ್ಲ ಎಂದಿರುವುದು ಅಲ್ಲಿನ ವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ಹಾಗಂತ ನಮ್ಮಿಂದ ಏನು ಸಮಸ್ಯೆ ಆಗಿದೆ ಅಥವಾ ನಮ್ಮ ಹಕ್ಕು ಕಸಿಯುವುದಕ್ಕೆ ಈಗಿರುವ ನಿಜವಾದ ತೊಡಕುಗಳು ಏನು, ಈ ಸಂಬಂಧ ಯಾವ ಇಲಾಖೆಯನ್ನು ಪ್ರಶ್ನಿಸಬೇಕು ಎಂದರೆ ಯಾರೆಲ್ಲಿಯೂ ಸರಿಯಾದ ಉತ್ತರ ಇಲ್ಲ. ಮತ್ತು ತೆರವುಗೊಳಿಸುವುದಕ್ಕೆ ಆದೇಶ ಇದ್ದರೂ 50 ವರ್ಷದ ಹಿಂದೆಯೇ ತೆರವುಗೊಳಿಸದೆ ಮೌನವಾಗಿರುವುದು ಏಕೆ ಎನ್ನುವ ಪ್ರಶ್ನೆಗೂ ಯಾರಿಂದಲೂ ಸ್ಪಷ್ಟವಾದ ಉತ್ತರ ಇಲ್ಲ. ಪ್ರಸ್ತುತ ಈಗ ಮುಂದೇನು ಎನ್ನುವ ಚಿಂತೆಯಲ್ಲಿ ಈ ಕುಟುಂಬಗಳು ನಿದ್ದೆಗೆಟ್ಟು ಕುಳಿತಿವೆ. ಅಲ್ಲದೆ ಪ್ರತಿದಿನ ತಮ್ಮ ಹೊಟ್ಟೆಪಾಡಿನ ಕೂಲಿ ಕೆಲಸಗಳನ್ನು ಬಿಟ್ಟು ನಗರಸಭೆ, ತಹಸೀಲ್ದಾರ್, ಎಸಿ, ಜಿಲ್ಲಾಧಿಕಾರಿ ಹೀಗೆ ತಮ್ಮ ಸಮಸ್ಯೆಯನ್ನು ಹಿಡಿದು ಅಲೆಯುತ್ತಾ ಇದ್ದಾರೆ. ಇಂದಿಗೂ ಯಾರಿಂದಲೂ ಭರವಸೆಯೂ ಇಲ್ಲ, ಸ್ಪಷ್ಟತೆಯೂ ಇಲ್ಲ. ಇಲ್ಲಿಯವರೆಗೂ ತಮ್ಮ ವಾಸಕ್ಕೆ ಸ್ಪಷ್ಟತೆಯನ್ನು ಒದಗಿಸದಿರುವ ವ್ಯವಸ್ಥೆಯ ವಿರುದ್ಧ ಅಸಮಾಧಾನಗೊಂಡಿರುವ ಅಲ್ಲಿನ 136 ಕುಟುಂಬದವರು ಇನ್ನು ಮುಂದೆ ಉಪವಾಸ ಸತ್ಯಾಗ್ರಹದಂಥ ಹೋರಾಟ ಮಾತ್ರ ನಮ್ಮ ಮುಂದಿದೆ ಎನ್ನುತ್ತಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ನಗರಸಭೆಗೆ ಮನವಿ ನೀಡಿರುವ ಅವರು ಕಾಲಮಿತಿಯೊಳಗೆ ಸಮಸ್ಯೆ ಬಗೆಹರಿಸುವಂತೆ ಕೇಳಿಕೊಂಡಿದ್ದಾರೆ. ಸಾಧ್ಯವಾಗದಿದ್ದರೆ ಪ್ರತಿಭಟನೆ ಮಾರ್ಗ ಹಿಡಿಯುವುದಾಗಿ ತಿಳಿಸಿದ್ದಾರೆ. ಈಗ ಈ ಸ್ವತ್ತು ಮಾಡ್ಕೊಡ್ತಾರೆ ಈಗ ಕೋರ್ಟಿಂದ ಯಾವ ಇಲ್ಲ. ಈ ಸ್ವತ್ತು ಮಾಡ್ಕೋಬಾರ್ದು, ಗೌರ್ಮೆಂಟೇ ಮಂಜೂರಾತಿ ಮಾಡಿ. ಹೊಸ ಒತ್ತುವರಿ ಇದ್ದರೆ ಅದರ ವಿರುದ್ಧ ಕಠಿಣ ಕ್ರಮ ಇರಲಿ. ಆದರೆ 5 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಕೃಷಿ ಮಾಡಿಕೊಂಡು ಬಂದವರ ಕುರಿತು ಮಾನವೀಯತೆ ಮುಖ್ಯ. ಈ ಹಿನ್ನೆಲೆಯಲ್ಲಿ ಅಡ್ಡೇರಿ ಗ್ರಾಮದ ಬಡ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಹರತಾಳು ಹಾಲಪ್ಪ ಆಗ್ರಹಿಸಿದರು. ಅಡ್ಡೇರಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಡಿಕೆ ತೋಟ ನಾಶಪಡಿಸಿರುವ ಕುರಿತು ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ನಂತರ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಕಾನೂನಾತ್ಮಕವಾಗಿ ಕೆಲವು ಸಮಸ್ಯೆಗಳಿದೆ, ಅದು ಈ ಕುಟುಂಬಕ್ಕೆ ಮಾತ್ರ ಅಲ್ಲ, ಶರಾವತಿ ಸಂತ್ರಸ್ತರಾಗಿರುವ ಪ್ರತಿಯೊಬ್ಬರಿಗೂ ಇದೆ. ಅದಕ್ಕೆ ನಿಜವಾಗಿಯೂ ಸರ್ಕಾರ ಕಾರಣ. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಅರಣ್ಯ ಇಲಾಖೆ ರೈತರನ್ನು ನೋಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಡಿಎಫ್ಒ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದರು. ಪ್ರಮುಖರಾದ ರತ್ನಾಕರ್ ಹೊನಗೋಡು, ಮಲ್ಲಿಕಾರ್ಜುನ ಹಕ್ರೆ, ದೇವೇಂದ್ರಪ್ಪ, ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ಸುಜಾತ ಗಣಪತಿ ಮತ್ತಿತರರು ಹಾಜರಿದ್ದರು. ಮಾತಾಡ್ತಾರೆ, ಸಮಸ್ಯೆ ಬಗೆಹರಿಸಬೇಕು. ನೀವು ಬರ್ತಿದಾಗ ನೀವೇ ಮಾತಾಡಿದ್ರೆ ಮತ್ತೆ ನೀವು ಇನ್ನೂ PCCF ಆಗ್ಬೇಕಾದವರು ಆ ಥರ ಮಾಡಿದ್ರೆ ಪೇಪರ್ ಇಟ್ಕೊಂಡ್ರೆ ಹೆಂಗೆ? ಏನು ಎಂತ ಸಮಾಧಾನ ಕೇಳಬೇಕು. ರೈತ ಅವನಿಗೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಏನು ಅವನಿಗೆ ಉಳುವುದೇ ಉಳುಮೆ ಮಾಡೋದೇ ಧರ್ಮ. ನೀವು ಏಕದಮ್ ಬಂದ್ಬಿಡ ಶುರು ಮಾಡ್ಕೊಂಡೇ ಬಿಟ್ರಪ್ಪ, 2 ಜನ ಬನ್ನಿ, 3 ಜನ ಬನ್ನಿ, ಇಲ್ಲೇನು ನಾವು ಮತ್ತೆ ವಿಷಯ ಹೇಳಿದ್ದೇವೆ ಅಷ್ಟೇ. ಅದಕ್ಕಾಗಿ ಒಂದಿಷ್ಟು ಮಾಹಿತಿ ತೊಗೊಂಡಿದ್ರಿ, ಸರಿ ಇದೆ, ತಿಳ್ಕೊಂಡಿದ್ದು ಒಳ್ಳೇದಾಗಿದೆ. ಅದು ಗೊತ್ತಿನಾಗ ನೀವೇ ಮಾತಾಡಿದ್ರೆ ಮತ್ತೆ ಅವರಲ್ಲ
ಅವರೆಲ್ಲ ಎಂತಕ್ಕೆ ಬರ್ಬೇಕು ನೀವು? ಅವ್ರು ಯಾಕೆ ಬರ್ತಿದ್ರು? ನೀವು ನೆಂಟ್ರಲ್ಲ, ಅವ್ರಿಗೆ ನೆಂಟ್ರ ಬಂಧುಗಳ, ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳ, ಮತ್ತೆ ಯಾಕೆ ಬಂದರು? ಏನೋ ಸಮಸ್ಯೆ ಇದಕ್ಕೆ ಬಂದಿದ್ದಾರೆ. ಇದು ನಮ್ಗೆ ನೀವ್ಯಾರೋ ನಾವೇ, ನಂಗೇನು ಸಂಬಂಧ? ನೀವು ಇಷ್ಟು ವರ್ಷ ಎಲ್ಲಿದ್ದು ನಾ ಎಂತ ಕೇಳಕ್ಕೆ ಹೋಗಿದ್ದೀವಿ? ಈಗ ಸಮಸ್ಯೆ ಬಂದಿದ್ದಾರೆ, ಸಮಾಧಾನ ಕೇಳೋದು ಕಲ್ತ್ಕೊಳ್ಳಿ ದಯವಿಟ್ಟು. ಪ್ಲೀಸ್, ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದು ಮಲೆನಾಡು, ಇದು ಹೋರಾಟದ ನೆಲ. ಸುಮ್ಮನೆ ನೀವು ಹಂಗೆಲ್ಲ ಮಾಡ್ಕೋಬೇಡಿ. ಮತ್ತೆ ಯಾರು ಹೇಳಿದ್ರು ಏನೋ ಹೇಳಿದ್ರು ಅಧಿಕಾರಿಗಳು ಹೇಳ್ತಾರೆ. ನಾನು MLA ಆಗಿದ್ದೆ, ನಾನು ಹೇಳ್ತಿದ್ದೆ, ನೋಡ್ತೀವಿ ಸರ್ ಪರಿಸ್ಥಿತಿ ಏನು ಅಂತ ಹೇಳ್ಕೊಂಡು ಹೋಗಿ ರೈತರಿಗೆ ಮಾಡಬೇಕು, ಜನಪರವಾಗಿ ಮಾಡಬೇಕು, ಕಾನೂನು ಪಾಲನೆ ಆಗಬೇಕು. ಅಡ್ಡೇರಿ ಹತ್ರ ಬಗರಕುಂ ಬಗ್ಗೆ ಹೋಗಿ ಒಂದು ಅರಣ್ಯ ಇಲಾಖೆಯವರಿಗೂ ರೈತರಿಗೂ ತಕರಾರಿತ್ತು. ಅದು ಈ ಹಿಂದೆ ನಮ್ಮ ಮುಖಂಡರಾದಂಥ ಹಕ್ರೆ ಮಲ್ಲಿಕಾರ್ಜುನ ಮತ್ತು ನಮ್ಮ ಬಂಗೋಡ ರತ್ನಾಕರ್ ಅವರು ಭೇಟಿ ಕೊಟ್ಟು ಅದನ್ನು ಕೂಡಲೇ ಧಾವಿಸಿ ರೈತರೊಂದಿಗೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಆಯಿತು, ಇದು ತಪ್ಪಾಗಿದೆ, ಇದು ರೈತರು ಲಾಗಾಯಿತಿಯಿಂದ ಮಾಡ್ಕೊಂಡಿದ್ದು ಹೌದು, ಯಾವುದೇ ಮರಮಟ್ಟುಗಳನ್ನು ಕಳೆದಿಲ್ಲ, ಮರ ಇಲ್ಲದೇ ಇರೋಂಥ ಜಾಗ, ಅರಣ್ಯದ ಯಾವ ಲಕ್ಷಣವೂ ಇಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡಿದ್ವಿ, ಪ್ರತಿಭಟನೆ ಮಾಡಿ. ಅದ್ರ ಮಧ್ಯೆ ಏನೋ ಯಾರೋ ಮತ್ತೊಂದು ತಕರಾರಾಗಿ ಮತ್ತೆ ಹೋಗಿದ್ದು ಸಮತಟ್ಟು ಮಾಡಿ ಅಡಿಕೆ ನೆಟ್ಟಿದ್ದನ್ನು ಸಮತಟ್ಟು ಮಾಡಿ ಅಂತ ಹೇಳಿದ್ರು. ಅದನ್ನು ನನ್ನ ಗಮನಕ್ಕೂ ತಂದರು ಇಬ್ಬರು ಮುಖಂಡರು ಮತ್ತು ಸ್ಥಳೀಯರೆಲ್ಲ. ಅದಕ್ಕಾಗಿ ಮತ್ತೆ ನಾನು ಇವತ್ತು ಸ್ಪಾಟಿಗೆ ಹೋಗಿ ನೋಡಿದ್ವಿ. ನನಗೂ ಅಯ್ಯೋ ಅನ್ನಿಸ್ತು, ಇದು ಯಾಕೆ ಹೇಳಿದ್ರು ಹಿಂಗೆ ಅಂತ. ಕೊನೆಗೆ ಅಲ್ಲಿಂದನೇ DFOಗೆ ಮಾತಾಡಿದ್ವಿ. DFO ಇರ್ತೀನಿ ಬನ್ನಿ ಅಂದರು. ಈಗ ಅವ್ರು ಒಪ್ಕೊಂಡಿದ್ದಾರೆ, ಇಲ್ಲ ರೈತರ ಲಾಗಾಯಿತಿಯಿಂದ ಮಾಡ್ಕೊಂಡಿರ್ಬೋದು, ಆ ಥರ ರಿಪೋರ್ಟ್ ಹಾಕ್ತೀವಿ ಅಂತ ಅವ್ರಿಗೆ ಪೇಪರ್ಸು ಕೊಟ್ಟಿದ್ದಾರೆ. ಅದು ಬೆಂಗಳೂರಿಂದ ಬಂದಿದ್ದಾರೆ. ಅಡಿಷ್ನಲ್ PCCF ಸಂತೋಷ್ ಕುಮಾರ್ ಅಂತ ಅವರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅವರಿಗೆ ವಸ್ತುಸ್ಥಿತಿ ಗೊತ್ತಿರಲಿಲ್ಲ, ಅದನ್ನು ತೋರಿಸಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ನು ಬಿಡಿಸೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ, ಬಿಡಿಸಲ್ಲ ಅಂತ ಹೇಳಿದ್ದಾರೆ, ಪೂರಕವಾದ ರಿಪೋರ್ಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಬಗೆಹರಿದಿದೆ ಸಮಸ್ಯೆ ಅಂತ ನಾವು ಭಾವಿಸ್ತೇವೆ. ಹಾಗಂತ ಕಾನೂನಿನಲ್ಲಿ ಪೂರ್ತಿ ಬಗೆಹರಿದಿಲ್ಲ, ಮಾನವೀಯತೆ ದೃಷ್ಟಿಯಿಂದ ಬಗೆಹರಿದಿದೆ. ಸಾಗರ ಶ್ರೀ ರಾಜರಾಜೇಶ್ವರಿ ಕೃಪಾಪುಷ್ಪ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರ ಆಶ್ರಯದಲ್ಲಿ ಮೇ 31 ಸಂಜೆ 6 ಗಂಟೆಗೆ ಸಾಗರದ ಶ್ರೀನಗರದಲ್ಲಿರುವ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಯಕ್ಷ ಸಂಸ್ಮರಣೆ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿದೆ. ಇದರ ಕುರಿತ ಮಾಹಿತಿ ಹೀಗಿದೆ. ಅಮರ ಪ್ರೇಮಿ ಇದುವೆ ನೋಡು ಪ್ರೇಮದುಂಗುರ 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 ಗಮನವಿರಲಿ ಪ್ರೇಮದುಡುಗೆ ಅದುವೆ ಸುಂದರ ಪ್ರೇಮದುಂಗುರ ಅದುವೆ ಸುಂದರ ಅಮರ ಪ್ರೇಮಿ ಇದುವೆ ನೋಡು ಪ್ರೇಮದುಂಗುರ ತತ್ತೋಂತದಿ ಕುತಕ ತಯ್ಯ ತಯ್ಯ ದಿನ ತತ್ತೋಂತದಿ ಕುತಾದಿ ತಾಕಡ್ತಕ ತರಕಡ ತತ್ತೋಂತದಿ ಕುತಕ ತಯ್ಯ ತಯ್ಯ ದಿನ ತಾಗೆ ತರಕಡ ಅಮರ ಅಮರ ಪ್ರೇಮಿ ಅಮರ ಪ್ರೇಮಿ ಇದುವೆ ನೋಡು ಪ್ರೇಮದುಂಗುರ ಪ್ರೇಮದುಂಗುರ ನೋಡು ಪ್ರೇಮದುಂಗುರ ನೋಡು ಪ್ರೇಮದುಂಗುರ ಗಮನವಿರಲಿ ಪ್ರೇಮದುಡುಗೆ ಅದುವೆ ಸುಂದರ ಗಮನವಿರಲಿ ಪ್ರೇಮದುಡುಗೆ ಗಮನವಿರಲಿ ಪ್ರೇಮದುಡುಗೆ ಪ್ರೇಮದುಡುಗೆ ಅದುವೆ ಸುಂದರ ಅದುವೆ ಸುಂದರ ನೋಡು ಪ್ರೇಮದುಂಗುರ ಪ್ರೇಮದಿಂದ ಕೊಡುವೆ ಇದನು ಬೆರಳ ಕೊಡುವೆಯ ಪ್ರೇಮದಿಂದ ಕೊಡುವೆ ಇದನು ಬೆರಳ ಕೊಡುವೆಯ ಬೆರಳ ಕೊಡುವೆಯ ಬೆರಳ ಕೊಡುವೆಯ
ಪಾಮೆ ನೀನು ತೊಟ್ಟು ಅದನ್ನು ಮನದಿ ನಲಿವೆಯ ಪಾಮೆ ನೀನು ತೊಟ್ಟು ಅದನ್ನು ಮನದಿ ನಲಿವೆಯ ಪಾಮೆ ನೀನು ತೊಟ್ಟು ಅದನ್ನು ಮನದಿ ನಲಿವೆಯ